ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ರಿಷಿಕಾ. ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಸರ್ಕಾರಿ ಪ್ರೌಢಶಾಲೆ ಅರಸೀಕೆರೆ. ವಿಜ್ಞಾನ ದಿನಾಚರಣೆಯ ಪ್ರಯುಕ್ತ ಭಾಷಣ ಸ್ಪರ್ಧೆಯನ್ನು ಹಮ್ಮಿಕೊಳ್ಳಲಾಗಿದ್ದು ವಿಜ್ಞಾನಗಳ ಕೊಡುಗೆಯನ್ನು ಮಾಡುತ್ತಿದ್ದೇನೆ. ನಾನು ಇವತ್ತು ಕಲ್ಪನಾ ಚಾವ್ಲಾ ಅವಳ ಬಗ್ಗೆ ಮಾತನಾಡಲು ಇಷ್ಟಪಡುತ್ತೇನೆ. ಕಲ್ಪನಾ ಚಾವ್ಲಾ ಈ ಹೆಸರು ಕೇಳಿದ ತಕ್ಷಣ ನಮಗೆ ಅಂತರಿಕ್ಷ ನೆನಪಾಗುತ್ತದೆ. ಈ ನನಸು ಕಾಣುವುದಲ್ಲ, ಅದನ್ನು ಹೇಗೆ ನನಸು ಮಾಡಿಕೊಳ್ಳುವುದೆಂಬುದನ್ನು ಆಕೆಯನ್ನು ನೋಡಿ ಕಲಿಯಬೇಕು. ಈಕೆ ಚಿಕ್ಕ ವಯಸ್ಸಿನಿಂದಲೂ ನಕ್ಷತ್ರ ನೋಡಬೇಕು, ಹಿಡಿಯಬೇಕು, ಗಗನಯಾತ್ರೆಗೆ ಹೋಗಬೇಕು, ಅದರಲ್ಲಿ ಎಲ್ಲ ಸುತ್ತಾಡಬೇಕು ಎಂದು ಕನಸು ಕಂಡಿದ್ದಳು ಕಲ್ಪನಾ ಚಾವ್ಲಾ. ಈಕೆ 1967ರಲ್ಲಿ ಮಾರ್ಚ್ 17ರಂದು ಜನಿಸಿದಳು. ಈಕೆಯ ತಂದೆ ತಾಯಿ ಮಧ್ಯ ತರಗತಿಯ ಕುಟುಂಬದವರು, ಬಟ್ಟೆ ವ್ಯಾಪಾರಿ. ಇವರಿಗೆ 4 ಜನ ಮಕ್ಕಳು. ಅದರಲ್ಲಿ ಕಲ್ಪನಾಳು ಕೊನೆಯ ಮಗಳು. ಕಲ್ಪನಾಳು ಓದುವುದರಲ್ಲಿ ತೋರಿಸುವ ಇಂಟ್ರೆಸ್ಟ್ ಅನ್ನು ಕಂಡು ಅವರ ತಂದೆ ಅದನ್ನು ಪ್ರೋತ್ಸಾಹಿಸುತ್ತಿದ್ದರು. ಏಕೋ ಗೊತ್ತಿಲ್ಲ, ಕಲ್ಪನಾಳಿಗೆ ಬುದ್ಧಿ ಬರೋವರೆಗೂ ಹೆಸರೇ ಇಟ್ಟಿರಲಿಲ್ಲ. ಪ್ರೀತಿಯಿಂದ ಮೌಂಟು ಎಂದು ಕರೆಯುತ್ತಿದ್ದರು. ಹೀಗೆ ಶಾಲೆಗೆ ಸೇರಿಸುವಾಗ ಅವಳ ಅತ್ತೆ ಇವಳಿಗೆ ಸುಲೈನಾ, ಕಲ್ಪನಾ, ಜ್ಯೋತ್ಸ್ನಾ ಹೆಸರುಗಳಲ್ಲೊಂದಿಡೋಣ ಅಂದಾಗ ನನಗೆ ಕಲ್ಪನಾ ಎಂದು ಹೆಸರಿಡಬೇಕು ಎಂದು ಹೇಳಿದ ಕಾರಣ ಅವಳಿಗೆ ಕಲ್ಪನಾ ಎಂದು ಹೆಸರಿಟ್ಟರು. ಕಲ್ಪನಾಳು ನಾನು ಗಗನಯಾತ್ರೆ ಮಾಡಬೇಕು, ನಕ್ಷತ್ರ ಹಿಡಿಬೇಕು ಅಂತ ಚಿಕ್ಕ ವಯಸ್ಸಿಂದನೇ ಕಂಡಿದ್ಲು. ಮತ್ತೆ ಭಾರತದಲ್ಲಿ ಗಗನಯಾತ್ರೆ ಮಾಡಿದ ಮೊದಲ ಮಹಿಳೆ ಎಂದರೆ ಕಲ್ಪನಾ ಚಾವ್ಲಾ. ಕರ್ನಲ್ನಲ್ಲಿ ಇಂಟರ್ ಮುಗಿಸಿದ್ಲು ಕಲ್ಪನಾ ಚಾವ್ಲಾ. ಚಂಡೀಗಢ್ನಲ್ಲಿ ಇಂಜಿನಿಯರಿಂಗ್ ನಲ್ಲಿ ಏರೋನಾಟಿಕಲ್ ಇಂಜಿನಿಯರಿಂಗ್ ನಲ್ಲಿ ಬಿಟೆಕ್ ಮುಗಿಸಿದ್ಲು ಕಲ್ಪನಾ. ಇವಳು ಮುಗಿಸಿದ್ಮೇಲೆ ಅವಳು ಫಸ್ಟ್ ಇಂದಾನು ಅನ್ಕೊಂಡಿದ್ಲು, ನಾನು ನಾಸಾದಲ್ಲಿ ಕೆಲಸ ಮಾಡ್ಬೇಕು, ನಾನು ನಾಸಾದಲ್ಲಿ ಹೋಗ್ಬೇಕು ಅಂತ ತುಂಬಾ ಕನ್ಸ್ಕೊಂಡಿದ್ಲು. ಅದಕ್ಕೆ ಅವಳು ಕಾಲೇಜ್ನಲ್ಲಿ ತುಂಬಾ ಕಷ್ಟಪಟ್ಟು ಓದಿ ನಾಸಾಗೋಸ್ಕರ ಅಮೆರಿಕಕ್ಕೆ ಹೋದಳು. ಅಮೆರಿಕೆಗೆ ಹೋದ ನಂತರ ಅವಳು US ಕಾಲೇಜಿನಲ್ಲಿ ಸೀಟ್ ಸಿಗಲು ಅಷ್ಟೇನು ಕಷ್ಟವಾಗಲಿಲ್ಲ. ಏಕೆಂದರೆ ಅವಳು ಒಳ್ಳೆಯ ಅಂಕಗಳನ್ನು ಪಡೆದಿದ್ದಳು. ಆದ ಕಾರಣ US ಕಾಲೇಜಿನಲ್ಲಿ ಅವಳ ಸೀಟ್ ಬೇಗನೆ ಸಿಕ್ಕಿತ್ತು. ಇಂಜಿನಿಯರಿಂಗ್ ಪದವಿ ಪಡೆದು ಡಾಕ್ಟರೇಟ್ ಪದವಿಯನ್ನು ಗಳಿಸಿದಳು ಕಲ್ಪನಾ ಚಾವ್ಲಾ. ಇನ್ನು ನಾನು ಏನು ಕಲಿಯಬೇಕು ಎಂಬ ಆಸೆ ಆಕಾಂಕ್ಷದಿಂದ 2ನೇ ಡಿಗ್ರಿ ಪದವಿಯನ್ನು ಪಡೆದುಕೊಂಡಳು. ಅದಾದ ನಂತರ ಅವಳು ನಾಸಾದಲ್ಲಿ ಅವಳು ಕಂಡ ಕನಸಿಗೆ ನಾಸಾದ ಅಂಗಳದಲ್ಲಿ ಕಾಲಿಡುವ ಸಮಯ ಬಂದೇ ಬಂತು. ಹೇಗೆಂದರೆ ಅವಳು ಡಬಲ್ ಇಯರ್ ಡಿಗ್ರಿ ಮಾಡುವಾಗ ಅವಳಿಗೆ ನಾಸಾದ ಸೈಂಟಿಸ್ಟ್ ಜೊತೆ ಕೆಲಸ ಮಾಡುವ ಅವಕಾಶ ಸಿಕ್ಕಿತು. ಅದರ ಅನುಭವದಿಂದ ಅವಳನ್ನು ನಾಸಾಕ್ಕೆ ಸೇರಿಸಿಕೊಳ್ಳಲು ಕಾರಣವಾಯಿತು. ಅವಳು 1997ರಲ್ಲಿ ಮೊದಲನೇ ಗಗನಯಾತ್ರೆಯನ್ನು ಮಾಡಿದರು. ಅದರಲ್ಲಿ ಕಲ್ಪನಾ ಚಾವ್ಲಾ ಕೂಡ ಹೋಗಿ ತನ್ನ ಕನಸನ್ನು ಪೂರ್ಣಗೊಳಿಸಿದಳು. ಅವಳು ನಾಸಾದಲ್ಲಿ ಮಾಡಿದ ಅನುಭವದಿಂದ 2ನೇ ಬಾರಿ ಗಗನಯಾತ್ರೆ ಜನವರಿ 16, 2003ರಂದು ಅವಳನ್ನು ಆಯ್ಕೆ ಮಾಡಿಕೊಳ್ಳಲಾಗಿತ್ತು. ಆ 2ನೇ ಗಗನಯಾತ್ರೆಯಲ್ಲೂ ಕೂಡ ಕಲ್ಪನಾ ಚಾವ್ಲಾ ಹೊರಟಿದ್ದಳು. ಈ 2ನೇ ಗಗನಯಾತ್ರೆ 30 ದಿನಗಳು 14 ಗಂಟೆ 54 ನಿಮಿಷಗಳನ್ನು ಆಕೆ ಬಾಹ್ಯಾಕಾಶದಲ್ಲೇ ಕಳೆದಳು. ಆಕೆ ಇನ್ನೇನು ಬಾಹ್ಯಾಕಾಶದಿಂದ ಹೊರಬಂದು ನಮ್ಮ ಭೂಮಿಗೆ ತಲುಪುವ 16 ನಿಮಿಷಗಳಲ್ಲಿ ಆ ಸ್ಪೇ ಇರುತ್ತಲ್ಲ, ಆ ಸ್ಪೇ ಏನೋ ಅಂತ ಬ್ಲಾಸ್ಟ್ ಆಗ್ಬಿಟ್ಟು ಅದ್ರ ಜೊತೆ ಹೋಗಿರ್ತಾರಲ್ಲ 6 ಜನ, ಆ 6 ಜನ ಜೊತೆ ಸೇರಿ ಕಲ್ಪನಾ ಚಾವ್ಲಾ ಕೂಡ ಡೆತ್ ಆಗ್ತಾರೆ. ಇವಳು ಡೆತ್ ಆಗಿದ್ದು ಫೆಬ್ರವರಿ 17, 2003ರಂದು ಎಂದು ಹೇಳುತ್ತಾ ನನ್ನ ಮಾತುಗಳನ್ನು ಮುಗಿಸುತ್ತೇನೆ. ಧನ್ಯವಾದಗಳು.